ನಮಸ್ಕಾರ ವೀಕ್ಷಕರೇ, ನಿಮ್ಮ ಫೋನ್ನಲ್ಲಿ ಸ್ಟೋರೇಜ್ ಸಮಸ್ಯೆ ಅಂದರೆ ಮೆಮೊರಿ ಖಾಲಿ ಆಗ್ತಾ ಬರ್ತಾ ಇರುತ್ತೆ, ಫೋಟೋ ವಿಡಿಯೋ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಇದು ಸ್ಟೋರೇಜ್ ಸಮಸ್ಯೆ. ಇದನ್ನು ಪರಿಹಾರ ಮಾಡುವುದು ಹೇಗೆ? ಆಮೇಲೆ ನಿಮ್ಮ ಫೋನ್ ಯಾಕೆ ಸ್ಲೋ ಆಗುತ್ತೆ? ಸ್ಲೋ ಆಗೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಎದುರಾಗ್ತವೆ. ಹಾಗಾಗಿ ನಿಮ್ಮ ಫೋನು ಸ್ಲೋ ಆಗದೇ ಇರೋ ಥರ ನೋಡ್ಕೋಬೇಕು. ಸ್ಟೋರೇಜ್ ಸಮಸ್ಯೆನ ಬಗೆಹರಿಸಿ. ಆನಂತರ ಮೂರನೇದಾಗಿ ಕ್ಲೌಡ್ ಸ್ಟೋರೇಜ್ನ ಲೆಕ್ಕಾಚಾರವೇನು? ನಿಮಗೆ ಕ್ಲೌಡ್ ಸ್ಟೋರೇಜ್ ಅಗತ್ಯ ಯಾವಾಗ ಆಗುತ್ತೆ, ಅಥವಾ ನೀವು ಕ್ಲೌಡ್ ಸ್ಟೋರೇಜ್ನ ಅಗತ್ಯ ಇಲ್ಲದೇ ಮೇಂಟೈನ್ ಮಾಡೋದು ಹೇಗೆ? ನಿಮ್ಮ ಅತಿ ಅನಿವಾರ್ಯ ಅಗತ್ಯ ಮತ್ತು ನಿಮ್ಮ ಸ್ಟೋರೇಜು ಎಷ್ಟು ಬೇಕು ಅನ್ನೋ ಒಂದು ನಿರ್ಧಾರ ಇವೆಲ್ಲವೂ ಸಂಬಂಧಿಸಿರುತ್ತೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವೀಗ ಕೆಲವು ನಿಮಿಷಗಳ ಕಾಲ ನೋಡೋಣ. ಈ ವಿಡಿಯೋನ ಪೂರ್ತಿ ನೋಡೋದ್ರಿಂದ ನಿಮಗೆ ನಿಮ್ಮ ಫೋನ್ನಲ್ಲಿ ಸ್ಟೋರೇಜ್ ಮೇಂಟೈನನ್ನು ಹೇಗೆ ಮಾಡಬೇಕು ಮತ್ತು ಹೇಗೆ ಅನಗತ್ಯ ದ್ವಂದ್ವ ವೆಚ್ಚಗಳನ್ನು ಕಡಿವಾಣ ಹಾಕಬಹುದಾಗಿದೆ, ಮತ್ತು ನಿಮ್ಮ ಫೋನು ಹೇಗೆ ಸ್ಪೀಡಾಗಿ ವರ್ಕ್ ಆಗೋದಕ್ಕೆ ಏನೆಲ್ಲ ನೀವು ಮಾಡ್ಕೋಬೇಕು ಸಿದ್ಧತೆಯನ್ನು, ಮತ್ತು ಸ್ಟೋರೇಜನ್ನ ಹೇಗೆ ಉಳಿಸ್ಕೋಬೇಕು, ಯಾವುದೇ ರೀತಿ ಮಿಸ್ ಆಗದೆ ಹಾಗೆ ಈಗೆಲ್ಲ ಹೆಚ್ಚಿನ ವಿವರಗಳನ್ನು ನಾವೀಗ ಈ ವಿಡಿಯೋದಲ್ಲಿ ನೋಡೋಣ. ತಾವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮ್ಮ ವಿಡಿಯೋಗಳು ನಿಮ್ಮ ಚಾನಲ್ನಲ್ಲಿ, ನಿಮ್ಮ ಫೋನ್ನಲ್ಲಿ ಅವಾಗವಾಗ ಕಾಣಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಉತ್ತಮ ಟೆಕ್ನಾಲಜಿ ಮಾಹಿತಿಗಳು, ಇತರ ಎಲ್ಲ ಮಾಹಿತಿಗಳನ್ನು ಪಡಿತಾ ಇರ್ತೀರ. ಹಾಗೆ ಮರೆಯದೆ ಇವಾಗಲೇ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಅವಾಗವಾಗ ಶೇರ್ ಮಾಡ್ತಾ ಇರಿ. ಧನ್ಯವಾದಗಳು. ಬನ್ನಿ ಈಗ ವಿಡಿಯೋ ಪ್ರಾರಂಭಿಸೋಣ. ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಏನಂತ ಅಂದರೆ, ಡೇಟಾ ಸ್ಟೋರೇಜಲ್ಲಿ ಸ್ಪೇಸ್ ಇಲ್ಲದೆ ಇರೋವಂಥ ಸಮಸ್ಯೆನ ನಾವು ಎದುರಿಸ್ತಾ ಇರ್ತೀವಿ ಸಾಮಾನ್ಯವಾಗಿ. ನೀವು ಹೆಚ್ಚು ದುಬಾರಿ ಫೋನನ್ನು ಕೊಂಡ್ಕೊಂಡಿರ್ತೀರ, ಅದರಲ್ಲಿ 100 GB 128 GB ಅಲ್ಲಿವರೆಗೂ ಇದ್ರೂ ಅದು ಸಾಲದೇ ಇರೋವಂಥ ಪರಿಸ್ಥಿತಿ ಬರುತ್ತೆ ಕೆಲವು ವರ್ಷಗಳು ಕಳೆದ ಮೇಲೆ. ಅದು ಅಷ್ಟರಲ್ಲೇ ಮೇಂಟೈನನ್ನು ನಾವು ಹೇಗೆ ಮಾಡ್ಕೋಬೋದು? ಜಸ್ಟ್ 68 GB ಸ್ಟೋರೇಜಲ್ಲೂ ಮೇಂಟೈನ್ ಮಾಡ್ಕೋಬಹುದಾಗಿದೆ, ಅಥವಾ ಜಸ್ಟ್ ಒಂದು 40 GB ಸ್ಟೋರೇಜನ್ನು ನಾವು ಹೇಗೆ ಮಾಡ್ಕೋಬಹುದು? ಇದೆಲ್ಲ ಮಾಹಿತಿಯನ್ನು ನಾವೀಗ ತಿಳಿಯೋಣ. ಬನ್ನಿ. ನಮ್ಮ ಬಳಿ ಈಗ ಹಲವು ಡಿಜಿಟಲ್ ಸಾಧನಗಳಿವೆ. ಸ್ಮಾರ್ಟ್ ಫೋನು, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಟ್ಯಾಬ್ಲೆಟ್ ಎಲ್ಲವೂ ಇದೆ. ಎಲ್ಲದರಲ್ಲೂ GB ಗಟ್ಟಲೆ ಡೇಟಾ ಇದೆ. ಸ್ಮಾರ್ಟ್ ಫೋನ್ ಹಾಗೂ ಟ್ಯಾಬ್ಲೆಟ್ನಲ್ಲಿ 128 GB, ಲ್ಯಾಪ್ಟಾಪ್ನಲ್ಲಿ 1 TB, ಡೆಸ್ಕ್ಟಾಪ್ 1 TB, ಹೀಗೆ GB ಗಟ್ಟಲೆ ಡೇಟಾ ನಮ್ಮ ಮನೆಯಲ್ಲಿರುತ್ತದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಡಿವೈಸ್ಗಳಲ್ಲಿ ಸ್ಟೋರೇಜ್ ಸ್ಪೇಸ್ ಲೆಕ್ಕ ಹಾಕಿದರೂ ಈ ಸಂಖ್ಯೆ ಇನ್ನಷ್ಟೇ ಹೆಚ್ಚಾಗುತ್ತದೆ. ಆದರೂ ನಮ್ಮ ಸ್ಮಾರ್ಟ್ ಫೋನ್ನಲ್ಲಿ ನಿಮ್ಮ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇದೆ, ಮತ್ತಷ್ಟು ತುಂಬಿಸಲು ಈಗಿರುವುದನ್ನು ಖಾಲಿ ಮಾಡಿ ಅಥವಾ ಕ್ಲೌಡ್ ಸಬ್ಸ್ಕ್ರಿಪ್ಷನ್ ಪಡೆಯಿರಿ ಎಂಬ ಮೆಸೇಜ್ ಕಾಯಂ ಆಗಿ ಕಾಣಿಸುತ್ತಲೇ ಇರುತ್ತದೆ. ಈ ಸ್ಟೋರೇಜ್ನಲ್ಲಿ ಹೆಚ್ಚು ಸಂಖ್ಯೆಯ ಡೇಟಾ ತುಂಬಿಕೊಂಡಿರುವುದೇ ಫೋಟೋಗಳದ್ದು. ಒಂದು ಊರಿಗೆ ಹೋದರೆ ಬೇಕೋ ಬೇಡವೋ ಎಲ್ಲ ಸೇರಿ GB ಗಟ್ಟಲೆ ಫೋಟೋಗಳನ್ನು ತುಂಬಿಕೊಂಡು ಬರುತ್ತೇವೆ. ಮನೆ ಹೊಸ್ತಿಲು ದಾಟಿದಾಗ ತೆಗೆಯುವ ಮೊದಲ ಫೋಟೋದಿಂದ ಹಿಡಿದು ಮನೆಗೆ ವಾಪಸ್ ಬರುವವರೆಗೂ ಪ್ರತಿ ಕ್ಷಣದ ಫೋಟೋವನ್ನು ನಾವು ಸೆರೆ ಹಿಡಿಯುತ್ತಲೇ ಇರುತ್ತೇವೆ. ಆಮೇಲೆ ಮನೆಗೆ ಬಂದು ಮತ್ತೆ ಅದರಲ್ಲಿನ 10 ಫೋಟೋಗಳನ್ನಾದರೂ ತೆಗೆದು ನೋಡುತ್ತೇವೆ ಇಲ್ಲವೋ, ಆದರೆ ಆ ಕ್ಷಣವನ್ನು ಸೆರೆ ಹಿಡಿಯುವ ಉತ್ಸಾಹದಲ್ಲಿ ನಾವು ಅವನ್ನು ದಾಖಲಿಸಿಕೊಳ್ಳುತ್ತಲೇ ಇರುತ್ತೇವೆ. ಹೀಗೆ ಸೆರೆ ಹಿಡಿದ ಫೋಟೋಗಳು ತುಂಬಿಕೊಳ್ಳುತ್ತಲೇ ಹೋಗುತ್ತವೆ. ನಾವು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಫೀಚರ್ಗಳನ್ನೆಲ್ಲ ಲೆಕ್ಕ ಹಾಕಿ ಕೊಂಡುಕೊಂಡ ಸ್ಮಾರ್ಟ್ ಫೋನ್ಗಳನ್ನು ಸ್ಟೋರೇಜ್ ಇಲ್ಲದೆ ನಿಧಾನವಾಗಲು ತೊಡಗುತ್ತವೆ. ಕಳೆದ 10 ವರ್ಷಗಳ ಹಿಂದಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಸಾಮ್ಯತೆ ಇದೆ ಬಿಡಿ. ಫ್ಲಾಪ್ ಡಿಸ್ಕ್ ಇದ್ದ ಕಾಲದಿಂದ ನಾವು ಸ್ಟೋರೇಜ್ ಇಲ್ಲ ಅಂತಲೇ ಹಪಾಪಿಸ್ತಿದ್ದೆವು. ಆಗ KB ಲೆಕ್ಕದಲ್ಲಿ ಸ್ಟೋರೇಜ್ ಇತ್ತು. ಈಗ GB TB ಲೆಕ್ಕದಲ್ಲಿ 1 GB ಎಷ್ಟು ಫೋನ್ ಪ್ರಾರಂಭದಲ್ಲಿ ನಾವು ತುಂಬಾ ಮೆಮೊರಿ 3 GB ಇಂಥ ವಿಡಿಯೋಗಳೆಲ್ಲ ಆಗ್ತಾಯಿದೆ. ಆಮೇಲೆ MP4 ಎಲ್ಲ ಬಂತು. ಈಗ 1024 GB 1 TB ಆಗುತ್ತೆ. 1 TB ನಿಮಗೆ ಬೇಕಾ? TB ಲೆಕ್ಕದಲ್ಲಿ ನಮ್ಮ ಬಳಿ ಸ್ಟೋರೇಜ್ ಇರುತ್ತೆ, ಇಟ್ಕೊಂಡಿದ್ದಾರೆ ಅದನ್ನು ಕೂಡ. ಆದರೂ ನಮಗೆ ಸ್ಟೋರೇಜ್ ಸಾಲ್ತಾ ಇಲ್ಲ. ಇದಕ್ಕೆ ಕಾರಣ, ಈಗ ದೊಡ್ಡ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ಕ್ಲೌಡ್ ಸ್ಟೋರೇಜ್ ಸೌಲಭ್ಯವನ್ನು ಒದಗಿಸುತ್ತಿವೆ. ಗೂಗಲ್ ಪ್ರೋ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ 1 GB ಸ್ಟೋರೇಜ್ ಜೊತೆಗೆ ಜೆಮಿನಿ AI ಪ್ರೋ ವರ್ಷನ್ ಕೂಡ ಸಿಗುತ್ತದೆ. ಬಹುತೇಕ ಜನರು ಈಗ ಗೂಗಲ್ ಜೆಮಿನಿ ಸಬ್ಸ್ಕ್ರಿಪ್ಷನ್ ಖರೀದಿ ಮಾಡಿದ್ದೇ ಅದರಲ್ಲಿ 1 TB ಸ್ಟೋರೇಜ್ ಸ್ಪೇಸ್ ಸಿಗುತ್ತದೆ. ಇದಕ್ಕೆ ಕಾರಣ, ಅದರ ಜೊತೆಗೆ ಜೆಮಿನಿ ಕೂಡ ಸಿಗುತ್ತಿರುವುದು ಹೆಚ್ಚುವರಿ ಪ್ರಯೋಜನದ ಹಾಗೆ. ಆದರೆ ಇಂಥ ಹೆಚ್ಚುವರಿ ಪ್ರಯೋಜನದಿಂದಲೂ ನಮ್ಮ ಡಿವೈಸ್ನ ಸ್ಟೋರೇಜನ್ನು ಇನ್ನಷ್ಟು ನುಂಗುವ ತಂತ್ರವಿರುತ್ತದೆ. ನಾವು ಸೆರೆ ಹಿಡಿದಂಥ ಫೋಟೋಗಳನ್ನು AI ಹಾಕಿ ಎಡಿಟ್ ಮಾಡುತ್ತೇವೆ. ಅದು ಒಂದೇ ಫೋಟೋದ 3-4 ವರ್ಷನ್ ಕೊಡುತ್ತದೆ. ಅವೆಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತಷ್ಟು
ಏನೋ ಸ್ಟೋರೇಜ್ ಸ್ಪೇಸನ್ನು ಹೆಚ್ಚಿಸಿಕೊಳ್ತೀವಿ. ಅಲ್ಲಿಗೆ ನಮ್ಮ ಪ್ರತಿ ಫೋಟೋ, ಪ್ರತಿ ಚಟುವಟಿಕೆಗೂ ಹೋಗೋ ಪ್ರತಿ ನಡೆಯುವ ಸ್ಟೋರೇಜ್ ಹೆಚ್ಚಿಸೋ ಪರಿಶ್ರಮ ಆಗ್ತಾ ಇರುತ್ತೆ. ಇದೊಂದು ಹೊರ್ತಲ್ಲ. ಹೀಗೆ ಆಮೇಲೆ ಒಳ್ಳೆಯ ಕ್ಯಾಮ್ರಾ ಇದ್ದಾಗ ಒಂದೊಂದು ಫೋಟೋವನ್ನು ಸೇವ್ ಮಾಡಿದಾಗಲೂ ಹೆಚ್ಚು ಸ್ಟೋರೇಜ್ ಅಂದರೆ ಸ್ಪೇಸ್, ಜಾಗ ತಿನ್ನುವಂಥ ಒಂದು ಒಳ್ಳೆಯ ಕ್ಯಾಮ್ರಾ ಫೀಚರ್ ಇರೋ ಫೋನ್ ಖರೀದಿಸುತ್ತೇವೆ. ಪ್ರತಿ ಬಾರಿ ಫೋನ್ ಖರೀದಿ ಮಾಡುವಾಗಲೂ ಹಿಂದಿನ ಫೋನ್ಗಳಿಗಿಂತಲೂ ಹೆಚ್ಚಿನ ಸ್ಟೋರೇಜ್ ಸ್ಪೇಸ್ ಇರುವ ಹಾಗೆ ನೋಡಿಕೊಳ್ಳುತ್ತೇವೆ. ಹೆಚ್ಚು ಸ್ಟೋರೇಜ್ ಸ್ಪೇಸ್ ಎಂದರೆ ಹೆಚ್ಚು ಹಣ ಖರ್ಚು ಮಾಡಲೇಬೇಕಾಗುತ್ತೆ ಅಂತ ಅರ್ಥ. ಆ ಸ್ಟೋರೇಜ್ ಮುಗಿಯುತ್ತಿದ್ದ ಹಾಗೆ ಅಂಥದ್ದೇ ಟೆಕ್ ಕಂಪನಿಯೊಂದು ಒದಗಿಸುವಂಥ ಕ್ಲೌಡ್ ಸ್ಟೋರೇಜ್ ಖರೀದಿ ಮಾಡುತ್ತೇವೆ. ಕ್ಲೌಡ್ ಸ್ಟೋರೇಜ್ನಲ್ಲಿ ನಾವು ಫೋಟೋ ಸ್ಟೋರ್ ಮಾಡಿದೆವು ಎಂದರೆ ಅಲ್ಲಿ ಖಾಲಿ ಬಿದ್ದಿರುವ ನಮ್ಮ ಫೋಟೋಗಳನ್ನು ಇಟ್ಟುಕೊಳ್ಳಲು ಕಂಪನಿಗೆ ಪ್ರತಿ ತಿಂಗಳು ಬಾಡಿಗೆ ಕೊಟ್ಟ ಹಾಗೆ. ಇದರಿಂದ ನಮಗೆ ಇರುವ ಏಕೈಕ ಅನುಕೂಲವೆಂದರೆ ಆ ನೆನಪುಗಳನ್ನು ನಾವು ಆಗಾಗ ಮೆಲುಕು ಹಾಕುತ್ತಿರಬಹುದು. ಆದರೆ ಹಾಗೆ ನಮ್ಮ ಡಿಜಿಟಲ್ ಸಾಧನದಲ್ಲಿ ಇರುವಂಥ ಫೋಟೋ ವಿಡಿಯೋಗಳನ್ನು ನೋಡಿ ನಮ್ಮ ಕ್ಷಣಗಳನ್ನು ಮೆಲುಕು ಹಾಕುವುದಕ್ಕೂ ಮತ್ತು ಅದಕ್ಕೆ ಬೇಕಾಗಿ ನಾವು ನಮ್ಮ ಜೇಬಿನಿಂದ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ವೆಚ್ಚ ಮಾಡುವಂಥ ಹಣಕ್ಕೂ ತಾಳೆಯಾಗುತ್ತದೆ. ಇದು ನಮಗೆ ನಾವೇ ಕೇಳಿಕೊಳ್ಬೇಕಾದಂಥ ಪ್ರಶ್ನೆ. ನಾವು ಡಿಜಿಟಲ್ ಸಾಧನಗಳ ಬಳಕೆ ಹೆಚ್ಚಾಗಿರುವ ಈ ಕಳೆದ 10-20 ವರ್ಷಗಳಲ್ಲೇ ಪ್ರತಿಯೊಬ್ಬರು ಮುಂದೊಂದು ದಿನ ಬೇಕಾಗಬಹುದು ಎಂಬ ಕಾರಣಕ್ಕೆ TB ಗಟ್ಟಲೆ ಡೇಟಾವನ್ನು ಸಂಗ್ರಹಿಸುತ್ತಿದೆ. ಆದ್ಮೇಲೆ ನಿಮಗೆ ಗೊತ್ತು, ಒಂದು TB ಸ್ಟೋರೇಜ್ ಅಂದರೆ ಕೆಲವರು ಗೊತ್ತಿರುತ್ತೆ, ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋರು ಇದ್ದಾರೆ. 1 GB ಏನಂತ ಈಗ 1 MB ಅನ್ನೋದು 1024 MBಗಳಾದರೆ 1 GB ಆಗುತ್ತೆ. ಅಂತ 1 GB ಅನ್ನೋದು 1024 GBಗಳಾದರೆ 1 TB ಆಗುತ್ತೆ. ಆ ಥರ TB ಗಟ್ಟಲೆ ಡೇಟಾವನ್ನು ಸಂಗ್ರಹಿಸ್ತಾ ಇದ್ದೀವಿ ಈಗ ಇತ್ತೀಚೆಗೆ ನಾವು. ಇನ್ನೊಂದೆರಡು ತಲೆಮಾರು ಕಳೆದರೆ ಪ್ರತಿ ವ್ಯಕ್ತಿಯು ಎಷ್ಟು TB ಗಟ್ಟಲೆ ಡೇಟಾವನ್ನು ಸಂಗ್ರಹಿಸಬಹುದು, ಹಾಗೆ ಸಂಗ್ರಹಿಸಿದ ಡೇಟಾಗೆ ಆತ ಖರ್ಚು ಮಾಡುವ ಹಣ ಎಷ್ಟಿರಬಹುದು. ಈಗಲೇ ನಾವು ಒಂದು 4 ಟೂರ್ಗೆ ಹೋಗಿ ಬಂದ ಫೋಟೋ ವಿಡಿಯೋಗಳನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಅಂತಲೇ 1 TB ಹಾರ್ಡ್ ಡ್ರೈವ್ ಖರೀದಿ ಮಾಡಿದರೆ ಅದಕ್ಕೆ ಸುಮಾರು ಈಗ ಜಾಸ್ತಿ ಆಗ್ತಾ ಇದೆ, ಬರ್ತಾ ರೇಟ್ ಕೆಲವೊಂದು ಟೈಮಲ್ಲಿ ಜಾಸ್ತಿ ಆಗುತ್ತೆ, ಹಿಂದೆ ಕಡಿಮೆ ಇತ್ತು. ಈಗ 8,000 to 10,000 ರೂಪಾಯಿ 1 TB ಹಾರ್ಡ್ ಡ್ರೈವ್ ನೀವು ಖರೀದಿ ಮಾಡಿದ್ರೆ ಅದರಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿ ಕ್ವಾಲಿಟಿ ಇರುತ್ತೆ, ಕಡಿಮೆ ರೇಟ್ಗೆ ಸಿಗ್ಬೋದಾಗಿದೆ. ಮಾರ್ಕೆಟ್ನಲ್ಲಿ ವಿಚಾರಿಸ್ಬೇಕು ನೀವು. ಅಂದರೆ ಒಂದು ಪ್ರವಾಸದ ಒಂದು ಸಣ್ಣ ಖರ್ಚಿನ ಬಾಬತ್ತೆ ಅದಕ್ಕಾಗುತ್ತದೆ. ಹೀಗೆ ಇರಲಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಈ ಡೇಟಾ ಬಳಕೆ ಖರ್ಚಿಗೆ ಎಷ್ಟು ಮೀಸಲಿಡಬೇಕಾಗಬಹುದು. ಇದಕ್ಕೆಲ್ಲ ಪರಿಹಾರ ಏನು? ಡಿಜಿಟಲ್ ಸೌಕರ್ಯಗಳು ನಮ್ಮ ಕೈಗೆ ಸುಲಭವಾಗಿ ಸಿಗುವಂತೆ ಇರುವುದು ನಿಜವಾದರೂ ಅದನ್ನು ನಿಭಾಯಿಸುವುದು ನಮ್ಮ ಕೈಯಲ್ಲೇ ಇದೆ. ಮುಂದೆ ಯಾವತ್ತೋ ಒಂದು ದಿನ ತೆಗೆದು ನೋಡುತ್ತೇವೋ ಅಥವಾ ಇಲ್ಲವೋ ಎಂದು ಖಾತರಿ ಇಲ್ಲದ ಅದನ್ನು ಕಾಪಿಟ್ಟುಕೊಳ್ಳೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿರುವ ಅಥವಾ ಬೇಡ ಎಂದುಕೊಂಡ್ರೆ ಅದನ್ನು ಅಳಿಸಿ ಹಾಕುವುದಕ್ಕೂ ಗಂಟೆಗಟ್ಟಲೆ ಸಮಯ ಮೀಸಲಿಡಬೇಕಿರುವ ಫೋಟೋ ವಿಡಿಯೋಗಳನ್ನು ಪ್ರವಾಸದ ಸಮಯದಲ್ಲೋ ಅಥವಾ ಇತರ ಕ್ಷಣಗಳಲ್ಲೋ ಸೆರೆ ಹಿಡಿಯುವುದಕ್ಕೆ ಅತ್ಯಂತ ಕಾಯಕ ಎಂದುಕೊಳ್ತೇವೆ. ನಾವು ಸೀಮಿತವಾಗಿ ಕೆಲವು ಫೋಟೋ ವಿಡಿಯೋಗಳನ್ನು ತೆಗೆದುಕೊಂಡು ಉಳಿದವನ್ನು ಮನಸ್ಸಲ್ಲೇ ಸೆರೆ ಹಿಡಿದುಕೊಂಡ್ರೆ ಜೀಬು ಸುರಕ್ಷಿತ, ಮನಸ್ಸು ಕುಯಿತ. ಆದ್ಮೇಲೆ ಇದುವರೆಗೂ ಕೇಳಿದರೆ ನೀವು ಫೋಟೋಗಳನ್ನು ಒಂದು ನಮ್ಮ ಪಕ್ಕದಲ್ಲಿರೋರು, ಒಂದು ನಮ್ಮ ಸ್ನೇಹಿತರು ಅಥವಾ ಇಂಟ್ರೆಸ್ಟರಾಗಿರುವುದು, ಅವರು ಪ್ರಚೋದನೆಗಳು ಪಟ್ಟು ಫೋಟೋ ತೆಗೀರಿ ಅಂತಿರ್ತಾರೆ, ತೆಗಿತಾ ಇರ್ತಾರೆ. ಆದರೆ ನೀವು ಕೊನೆಗೆ ಬನ್ನಿ, ಅದನ್ನು ನೋಡೋದಕ್ಕೂ ಟೈಮ್ ಇರಲ್ಲ ಕೆಲವ್ರಿಗೆ, ಅದನ್ನು ಎಂದಿಗೂ ನೋಡೋದೇ ಇಲ್ಲ ಕೆಲವರು. ಆ ಥರ ಒಂದು ಸಿಚುವೇಶನ್ ಇರುತ್ತೆ. ಒಂದು ಸುಂದರವಾದ ಪರಿಸರ, ಒಂದು ದೃಶ್ಯ, ಅದು ಅಪರೂಪದ ದೃಶ್ಯ, ಏನೋ ಒಂದು ಸೂರ್ಯ ಒಂದು ಮರದ ಒಂದು ತುದಿಯಲ್ಲಿ ಇರೋದು, ಅಲ್ಲಿ ಕೆರೆ ಅಥವಾ ನದಿ ಹತ್ರ ಇರೋದು, ಅಲ್ಲಿ ಮಕ್ಕಳು ಸಂಬಂಧಿಕರು ನಿಲ್ಲಿಸಿ ಫೋಟೋ ತೆಗಿತೀರ, ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. 4 ಫೋಟೋ ತೆಗಿತೀರ, ಅದರಲ್ಲಿ 1 ಉಳಿಸ್ಕೊಳ್ಳಿ, 3 ಡಿಲೀಟ್ ಮಾಡಿ ಸಾಕು. ಈ ರೀತಿ ಕಂಟ್ರೋಲ್ ಮಾಡ್ಕೊಂಡು ಬನ್ನಿ. ಅತಿ ಮುಖ್ಯವಾದ ಫೋಟೋ ಉಳಿಸ್ಕೊಳ್ಳಿ. ಈಗ ಒಂದು ಮೆಮೊರಿ ಏನು, ಒಂದು ಇವೆಂಟ್ನಲ್ಲಿ ಎಲ್ಲ ಹೋಗಿದ್ದಾಗ ಒಂದು 2-3 ಇವೆಂಟ್ ಫೋಟೋ ಸಾಕು, ಅದು 20-30 ಅನವಶ್ಯಕವಾಗುತ್ತೆ. ಹಾಗಾಗಿ ಮುಖ್ಯವಾದವನ್ನು ಅವಾಗಲೇ ನೀವು ತೆಗಿವಾಗಲೇ ಕಂಟ್ರೋಲ್ ಮಾಡಿ ತೆಗೀರಿ. ಅಥವಾ ಯಾರದೋ ಮುಲಾಜ್ಗೆ ಏನೋ ತೆಗಿತೀರ ಅಂದ್ಕೊಳ್ಳಿ, ಆಮೇಲೆ ಒಂದು ಸಲ ನೋಡಿಬಿಟ್ರೆ ಡಿಲೀಟ್ ಮಾಡಿ ಚೆನ್ನಾಗಿರೋವನ್ನು ಉಳಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಮೆಮೊರಿ ಸ್ಟೋರೇಜು ಉಳಿಯುತ್ತೆ. ನಿಮ್ಮ ಫೋನ್ನಲ್ಲಿರೋ ಮೆಮೊರಿನೇ ಸಾಕು. ನೀವು ಹೊಸದಾಗಿ ಹಾರ್ಡ್ ಡ್ರೈವನ್ನ ಅದಕ್ಕೆ ಫೋನ್ಗೆ ನೀವು ಬೇಕಾದ್ರೆ ಅದನ್ನು ಏನು ಪ್ಲಗ್ ಮಾಡ್ಕೊಂಡು ಅಲ್ಲಿಗೆ ಡೌನ್ಲೋಡ್ ಅಪ್ಲೋಡ್ ತಗೋಬೋದು, ಹಾಕೋಬೋದು ಬಿಡಿ, ಅದು ಇದ್ದಾವೆ. ಅದು ಎಲ್ಲ ಬೇಡ. ಅಥವಾ ಆನ್ಲೈನಲ್ಲಿ ಸ್ಟೋರೇಜಲ್ಲಿ ಇಡ್ತೀರ, ಅಲ್ಲಿ ನೀವು ದುಡ್ಡು ಕಟ್ಟೋವಂಥ ಸಂದರ್ಭಗಳು ಬರುತ್ತೆ. ಸ್ಟಾರ್ಟಿಂಗ್ ಫ್ರೀ ಕೊಡ್ತಾರೆ ಕೆಲವು ದಿನ, ಮತ್ತು ಹೆಚ್ಚು ಬೇಕಂದಾಗ ಅದಕ್ಕೆ ದುಡ್ಡು ಕಟ್ಟಿ ಅಂತಾರೆ, ಪ್ರತಿ ತಿಂಗಳು ದುಡ್ಡು ಕಟ್ಟಬೇಕಾಗುತ್ತೆ. ನಿಮ್ಮದೆಲ್ಲ ಉಳಿಸ್ಬೋದಾಗಿದೆ. ಹಾಗಾಗಿ ಅತಿ ಮುಖ್ಯವಾದಂತಹ ಈಗ ಸಾಮಾನ್ಯವಾಗಿ 68 GB 128 GB ಫೋನ್ಗಳು ಬರ್ತಾ ಇದೆ, ಸುಮಾರು 15-20 ಸಾವಿರದ ಇದಕ್ಕೆ. ಈ ರೀತಿ ಎಲ್ಲ ಅಷ್ಟೆಲ್ಲ ಮೇಂಟೈನ್ ಮಾಡ್ಕೋಬಹುದಾಗಿದೆ. ಇಲ್ಲ ನಮಗೆ ಹಣದ ಬಗ್ಗೆ ಏನು ತೊಂದರೆ ಇಲ್ಲ, ನಮಗೆ ಬೇಕು ಎಲ್ಲ ಮೆಮೊರಿ ಅನ್ನೋರು ಇಟ್ಕೊತಾರೆ, ಅದು ಅವ್ರಿಗೆ
ಇಲ್ಲಿವರೆಗೆ ಬಿಟ್ಟಿದ್ದು. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾ ಇರಿ. ಧನ್ಯವಾದಗಳು. ಮತ್ತು ಇಂತಹ ಅದ್ಭುತ ಹೊಸ ಟೆಕ್ನಾಲಜಿ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತವೆ. ಕನ್ನಡ ಡಿಸ್ಕವರಿ ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.